ಅಂದರೆ ಸ್ವಾಗತ ಸುಸ್ವಾಗತ. ಈ ಮುದ್ದಣ್ಣನ ಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಣ್ರಿ. ನಮ್ಮ ಹೆಮ್ಮೆಯ ಇಂಡಿಯನ್ ಟೀಮ್ ಮೊನ್ನೆ T20 ವಿಶ್ವಕಪ್ ಗೆದ್ದಿದೆ. ತುಂಬ ಖುಷಿಯಾದ. ತುಂಬ ಒಂದು ನ್ಯೂಜಿಲ್ಯಾಂಡ್ ವಿರುದ್ಧ ಗೆದ್ದಿದೆ ಅಂದರೆ ಅದು ಕೆಲವೊಂದು ಸರಿ ಸೆಮಿಫೈನಲ್ ಸೋತರು ಹಿಂದೆ. ಅವಾಗ ಹೊಟ್ಟೆ ಉಳಿದಿತ್ತು, ಎಲ್ಲರಿಗೂ ಕಿಚ್ಚೆದ್ದಿತ್ತು ನಮ್ಮ ಹುಡುಗರು ಸೋತರು ಅಂತ. ಆದರೆ ನಮ್ಮ ಟೀಮ್ ಇಂಡಿಯಾ ಸದೆ ಬಡ್ದು ಅವರನ್ನು ಗೆದ್ದಿದೆ, ಹಿಗ್ಗಿದೆ. ಅದರಲ್ಲಿ ಆಚರಣೆಗಳು ತಮ್ಮ ಗರ್ಲ್ಫ್ರೆಂಡ್ ಜೊತೆ ಮಾಡಿದ್ದಾರೆ, ತಮ್ಮ ತಾಯಿ ಜೊತೆ ಮಾಡಿದ್ದಾರೆ ಆಟಗಾರರು, ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಮಾಡಿದ್ದಾರೆ, ಎಲ್ಲರ ಜೊತೆನೂ ಮಾಡಿದ್ದಾರೆ. ಸಂತೋಷ. ಆದರೆ ನಮ್ಮ ಕುಲ್ಫು ಪಾಂಡ್ಯ ಅವರು ಏನು ಮಾಡಿದ್ದಾರೆ ಅಂದರೆ, ಬಡಿ ಮಗ ಅಂದರೆ ಆ ವ್ಯಕ್ತಿಗೆ ನಾವು ಅಂದರೆ ಖುಷಿ ನಮ್ಮವರು ಅಂಥೇಳಿ ಒಂದು ಪದ ಆ ಥರ ಯೂಸ್ ಮಾಡ್ತೀವಿ, ಯಾರು ತಪ್ಪು ತಿಳಿಬೇಡಿ. ಆದರೆ ಹಾರ್ದಿಕ್ ಪಾಂಡ್ಯ ಅವರು ಅವರ ಗರ್ಲ್ಫ್ರೆಂಡ್ ಜೊತೆ ಇದಿರುತ್ತಲ್ಲ ಫ್ಲಾಗ್ ನಮ್ಮದು ಇಂಡಿಯಾದವ್ರು ಇದು ಮಾಡ್ಬೇಕಾದ್ರೆ ನೆಲಕ್ಕಾಸೆನೋ ಮತ್ತಿಲ್ಲ ಕೂತ್ಕೋಬೇಕಾರೇನೋ ಅವರು ಕೂತಿದ್ದಾರೆ, ಮತ್ತೇನೋ ಟಚ್ ಆಗಿದೆ ಅಂಥೇಳಿ FIR ಮಾಡಿದ್ದಾರೆ. ಸಂತೋಷ. ಅವರಿಗೆ ತಿಳಿಸ್ಬಿಟ್ಟು ಒಂದು ಕ್ಷಮೆ ಕೇಳಿಸ್ಬೋದಾಗಿತ್ತು, ಲೈವ್ ವಿಡಿಯೋ ಮಾಡ್ಬೋದಾಗಿತ್ತು, ಮತ್ತೊಂದು ಮಾಡ್ಬೋದಾಗಿತ್ತು. ಅವಮಾನ ಮಾಡಿದ್ದೀರಾ, ಇಲ್ಲ ದಂಡ ಕಟ್ಟಿ ಬೇಕಾದ್ರೆ 1 ಲಕ್ಷ ಅಲ್ಲ 10 ಲಕ್ಷ ಕಟ್ಟಿ ಅನ್ಬೋದಾಗಿತ್ತು, ಮತ್ತೊಂದು ಮಾಡ್ಬೋದಾಗಿತ್ತು. FIR ಮಾಡಿದ್ದಾರೆ. ತುಂಬ ಸಂತೋಷ ಕಣ್ರಿ. ದೊಡ್ಡ ಕೆಲಸಕ್ಕೆ FIR ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಲೂಟಿ ಹೊಡೆದಿದ್ದಾರೆ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ. ಅವ್ರ ಬಗ್ಗೆ ಧ್ವನಿ ಎತ್ತಲ್ಲ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಹೆಣ್ಮಕ್ಳು ಅತ್ಯಾಚಾರ ಮಾಡಿ ರಾಜಕೀಯದಲ್ಲಿ ನಿಂತಿದ್ದಾರೆ, ಅವ್ರ ಬಗ್ಗೆ ಧ್ವನಿ ಎತ್ತಲ್ಲ. ಬಡವ್ರ ಮಕ್ಕಳನ್ನ ಕೊಲೆ ಮಾಡಿಸ್ಬಿಟ್ಟು ತಮ್ಮ ರಾಜಕೀಯ ತೆವಲಿಗೆ ಆರಾಮಾಗಿ ನಿಂತ್ಕೊಂಡು MLAಗಳಾಗ್ತಾರೆ, ಅವ್ರ ಬಗ್ಗೆ ಧ್ವನಿ ಎತ್ತಲ್ಲ. ಪಾಂಡ್ಯ ಅವರು ಏನು ಗೊತ್ತಿದ್ದು ತಪ್ಪು ಮಾಡಲ್ಲ. ಒಂದು ಖುಷಿಯಲ್ಲಿ ಒಂದು ಅಂತ ಅದರಲ್ಲಿ ಆಗಿದೆ, ಅದು ತಪ್ಪು, ಅವ್ರು ಮಾಡಿರೋ ತಪ್ಪು. ಕ್ಷಮೆ ಕೇಳಿಸ್ಬೋದಾಗಿತ್ತು, ಒಂದು ಇದು ಮಾಡ್ಬೋದಾಗಿತ್ತು. FIR ಮಾಡಿಸೋ ಅವಶ್ಯಕತೆ ಇರಲಿಲ್ಲ. ನೀವು ದೇಶದಕ್ಕೆ ಅವಮಾನ ಮಾಡಿದ್ದೀರಾ, ನೀವು ಕ್ಷಮೆ ಕೇಳಬೇಕು ಅನ್ನೋದನ್ನ ಪಾಂಡ್ಯ ಅವ್ರನ್ನ ಕೇಳಿ ಕ್ಷಮೆ ಕೇಳಿಸ್ಬೋದಾಗಿತ್ತು. ಆದರೆ FIR ಮಾಡಿರೋ ಭೂಪ ಯಾವನು ಗೊತ್ತಿಲ್ಲ. ಯಾಕೆ ಹೇಳ್ತೀನಿ ಇಷ್ಟು ಸ್ನೇಹಿತೆ ಅಂದರೆ, ನಮ್ಮ ದೇಶದಲ್ಲಿ ಅಕ್ರಮದ ಸಾಲೆ ನಡೀತಾ ಇರುತ್ತೆ. ಎಲ್ಲ ರಾಜ್ಯದ್ದು ಸೇರಿ ಅಂದರೆ ಗೌರ್ಮೆಂಟ್ ಶಾಲೆಗಳು ಕೆಲವೊಂದು ಅಧೋಗತಿ ತಲುಪಿದ್ದಾವೆ. ಅದ್ರ ಬಗ್ಗೆ ಕೇಳೋರು ಯಾರೂ ಇಲ್ಲ. ಎಷ್ಟೋ ರಾಜಕಾರಣಿಗಳು ಲೂಟಿ ಹೊಡೆದು ವಿದೇಶದಲ್ಲಿ ಇಟ್ಟು ಐಷಾರಾಮಿ ಜೀವನ ಮಾಡಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾರು ಕೇಳಲ್ಲ. ಎಷ್ಟೋ ಜನ ಲೂಟಿ ಹೊಡೆದು ಅದನ್ನು ತನ್ನ ಮಕ್ಕಳನ್ನ ಫಾರಿನಲ್ಲಿ ಓದಿಸ್ತಾರೆ, ಅದನ್ನು ಕೇಳಲ್ಲ. ಎಷ್ಟೋ ಕಾರ್ ಹತ್ತಿಸಿ ಜೀವನೇ ಹೋದರು, ಅದನ್ನೇ ಕೇಳಲ್ಲ. ಪಾಂಡ್ಯ ಅವ್ರಿಗೆ ಗೊತ್ತಿದ್ದೋ ತಪ್ಪು ಮಾಡಿದ್ದಾರೆ. FIR ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ಕ್ಷಮೆ ಕೇಳಿಸ್ಬೋದಾಯಿತು ಸಾರ್ವಜನಿಕವಾಗಿ. ಆ ಪುಣ್ಯಾತ್ಮ ಯಾರು ಮಾಡಿದ್ದಾನೆ FIR, ಅವನಿಗೆ ನನ್ನ ವಿನಂತಿ, ನೀನು ಪುಣ್ಯಾತ್ಮ, ದೇಶದಲ್ಲಿ ಎಷ್ಟೋ ಅಧೋಗತಿಗಳ ವಿಷಯ ಇದೆ, ಅದ್ರ ಬಗ್ಗೆ ಮಾಡಪ್ಪ. ನೀನು ಪಾಂಡ್ಯ ಮನೆಗೆ ಹೋಗಿ ಇಲ್ಲ ಪೊಲೀಸ್ನವ್ರು ಕಳಿಸಿ ಒಂದು ಕ್ಷಮೆ ಕೇಳಿ ಈ ಥರ ಆಗಿದೆ ಅಂದರೆ ಕ್ಷಮೆ ಕೇಳಿಬಿಡೋಣ ಅಂತ ಎಷ್ಟೋ ಸಲ ನೋಡಿದ್ದೀವಿ. ಹೃದಯವಂತ ವ್ಯಕ್ತಿ. ಅದನ್ನು ಬಿಟ್ಟು FIR ಮಾಡಿಸಿದ್ದಾರೆ. ಸಂತೋಷ. ಇದ್ರ ಬಗ್ಗೆನೂ ಕೇಳ್ರಪ್ಪ. ಎಷ್ಟೋ ಭ್ರಷ್ಟ ರಾಜಕಾರಣಿಗಳಿದ್ದಾರೆ, ಎಷ್ಟೋ ಭ್ರಷ್ಟ ವ್ಯಕ್ತಿಗಳಿದ್ದಾರೆ, ಎಷ್ಟೋ ಅಮಾಯಕರನ್ನು ಕೊಂದಂಥ ವ್ಯಕ್ತಿಗಳು ಸಮಾಜದಲ್ಲಿ ಓಡಾಡ್ತಾ ಇದ್ದಾರೆ, ಅದನ್ನು ಕೇಳಲ್ಲ, ಇದನ್ನು ಕೇಳ್ತಾರೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದಾನೆ ಸ್ನೇಹಿತರೆ. ಸಾರ್ವಜನಿಕರು ಯಾರಿಗಾದರೂ ನೋವಾಗಿದ್ರು ಮಾತ್ರ, ಮಾಡಿದ ಕಳ್ಳರಿಗಲ್ಲ. ಕ್ಷಮೆ ಇರಲಿ. ನಿಮ್ಮ ಮಗ ಏನೋ ತಪ್ಪು ಮಾಡಿದ್ದಾನೆ, ಕ್ಷಮಿಸಿ. ಸಮಾಜಕ್ಕೆ ಉತ್ತಮವಾದ ವಿಷಯಗಳನ್ನು ಕೊಡ್ತೀವಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ. ಜೈ ಶ್ರೀರಾಮ್.